ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬೇಜಾರು ಸಂಗತಿ ಏನಂದರೆ, ಇವತ್ತು ಕರೋನಾ ಬಂದು ಜನರಿಗೆ ಹೇಗೆ ಮಾಡಿದೆ ಅಂದರೆ, ಇವತ್ತು ಚೆನ್ನಾಗಿ ಮಾತಾಡ್ತಾಯಿದ್ದೀನಿ, ಇನ್ನೊಂದು ಗಂಟೆಗೆ ನಾನು ಏನಾಗ್ತೀನೋ, ನನ್ನ ತಂದೆ ಏನಾಗ್ತಾರೋ, ನನ್ನ ತಾಯಿ ಏನಾಗ್ತಾರೋ, ನನ್ನ ತಾಯಿ ಊರಲ್ಲಿದ್ದಾರೆ, ಈ ಒಂದು ಭಯದಲ್ಲಿ ನಾವು ಇವತ್ತು ಮೂವ್ ಮಾಡ್ತಾಯಿದ್ದೀವಿ. ನನ್ನ ಒಂದು ಬೆಸ್ಟ್ ಸಂದೇಶ ಏನಂದರೆ, ಇವತ್ತು ನಾವು ಯಾವುದೇ ಗೌರ್ಮೆಂಟ್ನ ಮಾತಾಡೋದಕ್ಕಿಂತ, ನನಗೆ ಆಸ್ಪತ್ರೆ ಸಿಕ್ಕಿಲ್ಲ, ನನಗೆ ಬೆಡ್ ಸಿಕ್ಕಿಲ್ಲ ಅನ್ನೋದಕ್ಕಿಂತ ನಾನೇನು ಫಸ್ಟು ಪ್ರಿಕಾಷನ್ ಆಗಿರಬೇಕು, ನಾನು ಎಷ್ಟು ಜಾಗೃತನಾಗಿರಬೇಕು ಅದನ್ನು ನಾವು ಕೂಡ ಯೋಚನೆ ಮಾಡೋಣ. ಯಾಕಂತೇಳಿದ್ರೆ ನಾವೀಗ ಯಾರ ಮೇಲೆ ಬಿಲೀವ್ ಮಾಡೋಕ್ಕೆ ಟೈಮ್ ಇಲ್ಲ. ಬಿಲೀವ್ ಮಾಡ್ತಾ ಹೋದರೆ ನಾನು ಬದುಕೋದು ಹೆಂಗಂತ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಜನರಿಗೆ ಮಾಸ್ಕ್ ನಮ್ಮ ಕಡೆಯಿಂದ ಆದರೆ, ಕೆಲವರು ಮಾಸ್ಕ್ ಹಾಕಿರ್ತಾರೆ, ದಾರಿಲಿ ಬಿದ್ದೋಗ್ಬಿಡುತ್ತೆ, ಏನೋ ತೊಗೊಂಡು ಸುತ್ಕೊಳ್ತಾರೆ. ಸಾಧ್ಯವಾದರೆ ಒಂದೆರಡು ಮಾಸ್ಕ್ ನಮ್ಮ ಕೈಲಿದ್ದರೆ ಜೊತೆಗೆ ಇಟ್ಕೊಂಡು ಯಾರಿಗಾದರೂ ಕೊಡೋವಂಥ ವ್ಯವಸ್ಥೆ ಮಾಡ್ಕೊಳ್ಳೋಣ. ಅಕಸ್ಮಾತ್ ಸ್ಯಾನಿಟೈಸರ್ ನನ್ನಲ್ಲಿ ಏನಾದರೂ ಶಕ್ತಿ ಇದ್ದರೆ ಜನರಿಗೆ ಕೊಡೋಕ್ಕೆ ವ್ಯವಸ್ಥೆ ಮಾಡೋಣ. ಅದೇ ಥರ ಜನರಿಗೆ ಏನಾದರೂ ಬೆಸ್ಟ್ ಅಂತ ಇದ್ದರೆ ಸಲಹೆ ಕೊಡೋಣ. ಸಲಹೆ ಕೊಡೋದು ಬಿಡಲಿ, ನಾನೇ ಜನರ ಜೊತೆ ನುಗ್ಲಾಡೋದು ಎಷ್ಟಾದರೆ ಅವಾಯ್ಡ್ ಮಾಡೋಣ. ಜನರಿಗೆ ನೀನು ಮಾಡಬೇಡ ಅನ್ನೋದಕ್ಕಿಂತ ನಾನು ಮಾಡೋಣ. ಫಸ್ಟು ನಾನು ಜನರಿಂದ ದೂರ ಇರೋಕ್ಕೆ ವ್ಯವಸ್ಥೆ ಮಾಡೋಣ. ಜನರಿಗೆ ಒಳ್ಳೆಯದನ್ನು ಮಾತಾಡೋಣ. ಜನರಿಗೆ ಟೆನ್ಷನ್ ಕೊಡಬಾರ್ದು. ಟಿ ವಿನಲ್ಲಿ ನೋಡ್ತಾರೆ ಜನ, ಇರ್ಬೋದು, ರಿಯಾಲಿಟಿ ಇರ್ಬೋದು, ಬಟ್ ನಾನು ಅದನ್ನು ನೋಡಿ ನಾನು ತಲೆಗೆ ಹಾಕ್ಕೊಂಡು ತುಂಬ ಜನರಿಗೆ ಏನಾಗುತ್ತೆ, ಒಂದು ಸ್ವಲ್ಪ ಜ್ವರ ಬಂದರೆ ಸಾಕು, ನಾನು ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬಂದುಬಿಡುತ್ತೆ, ನನಗೆ ಬೆಡ್ ಸಿಗುತ್ತೋ ಇಲ್ಲೋ ಆಲ್ರೆಡಿ ಡಿಸೈಡ್ ಮಾಡೋ ಲೆವೆಲ್ಗೆ ಹೋಗಿದ್ದಾರೆ. ಬೆಡ್ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬೆಡ್ ಸಿಗಲ್ಲ, ಏನು ಮಾಡೋದು, ಆಲ್ರೆಡಿ ಇನ್ನೂ ಆವಾಗಲೇ ಸ್ಟಾರ್ಟ್ ಆಗಿ, ಆವಾಗ ಕೊರೋನಾ ಪಾಸಿಟಿವ್ ಅಂದರೂ ಕೂಡ ಪಾಸಿಟಿವ್ ತೋರಿಸೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಆ ಥರ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಜ್ವರ ಬಂತ ಸಜೆಸ್ಟ್ ತೊಗೊಳ್ಳಿ, ಅದಕ್ಕೇನು ಬೇಕೋ ಇಮಿಡಿಯೇಟ್ ಮೆಡಿಸಿನ್ಸ್ ಇರುತ್ತೆ. ಯಾರು ನಿಮ್ಗೆ ಗೊತ್ತಿರೋಂಥ ಡಾಕ್ಟರ್ಸ್ ಕನ್ಸಲ್ಟ್ ಮಾಡ್ಕೊಳ್ಳಿ, ಫೋನ್ ಕಾಂಟ್ಯಾಕ್ಟಲ್ಲಿ ಆಗಿರ್ಬೋದು. ಇಲ್ಲಾಂದರೆ ಇವರು SSDS ಪಬ್ಲಿಕ್ 24 ಪಬ್ಲಿಕ್ ಚಾನಲ್ ಅವರು ದಿ ಬೆಸ್ಟ್ ಕೆಲವೊಂದು ಜನರಿಗೆ ರೀಚ್ ಮಾಡಿಸ್ತಾ ಇದ್ದಾರೆ. ಅವ್ರ ಸಲಹೆ ತೊಗೊಳ್ಳಿ. ಸಲಹೆನ ಬೆಸ್ಟಾಗಿ ನಿಮಗೆ ಬೆಸ್ಟ್ ಅನ್ನಿಸ್ದಾಗ ನೀವು ನೆಕ್ಸ್ಟ್ ಜನರಿಗೆ ಶೇರ್ ಮಾಡಿ. ಅದೇ ಥರ ಪ್ಯಾನಿಕ್ ಆಗಬೇಡಿ. ನಮ್ಮ ಜೊತೆಗೆ ಪೂರ್ವಜರು ಬಿಟ್ಟೋಗಿರೋಂಥ ಒಂದು ಒಳ್ಳೆ ಆಯುರ್ವೇದ ನಮಗೆ ಬಿಟ್ಟೋಗಿದ್ದಾರೆ. ಇಮ್ಯುನಿಟಿ ಬೂಸ್ಟ ಎಲ್ಲೆಲ್ಲಿ ಒಳ್ಳೆ ಇಮ್ಯುನಿಟಿ ಬೂಸ್ಟ್ ಸಿಗುತ್ತೆ ಅದನ್ನು ನಾವು ತೊಗೊಳ್ಳೋಣ. ತುಂಬ ಜನರು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಾನು, ಯಾಕಂತೇಳಿದ್ರೆ ಕಷಾಯ ಕುಡಿದ್ರೆ ಒಳ್ಳೆಯದಾಗುತ್ತೆ ಅಂತ. 100% ಕಷಾಯ ಕುಡಿದ್ರೆ ಒಳ್ಳೆಯದಾಗುತ್ತೆ, ಬಟ್ ಯಾವ ಮೆಜರಲ್ಲಿ ಯಾವ ಥರ ತೊಗೋಬೇಕಂತ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಆಯುರ್ವೇದದ ಬಗ್ಗೆ ಎಲ್ರಿಗೂ ಒಳ್ಳೇದು ಗೊತ್ತಿದೆ, ಬಟ್ ನಾವು ಯಾರು ಈ ಥರ ಯೂಸ್ ಮಾಡಲಿಲ್ಲ. ಹಾಗಂತ ಈಗ ಸಡನ್ಲಿ ನಾನು ಹೋಗಿ ಆಯುರ್ವೇದನ ತೊಗೊಂಡು ನಾನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ನಾನೆಲ್ಲ ಕುಡಿತೀನಿ ಅನ್ನೋದು ತಪ್ಪಾಗುತ್ತೆ. ತಪ್ಪು ಆಗೋದಕ್ಕಿಂತ ಒಳ್ಳೆಯದೂ ಇರ್ಬೋದು, ಬಟ್ ಯಾವ ಮೇಜರಲ್ಲ. ಬಟ್ ರೆಡಿ ಯಾವ್ದಾರ ಒಂದು ಇಮ್ಯುನಿಟಿ ಬೂಸ್ಟ್ ಬಗ್ಗೆ ಯಾರಾದರೂ ಹೇಳಿದಾಗ, ಅದನ್ನು ಯಾವುದೋ ಒಬ್ಬ ಡಾಕ್ಟರ್ ಆಗಿರಿ ಸಜೆಸ್ಟ್ ಮಾಡಿದಾಗ ದಯವಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡಿ ತೊಗೊಳ್ಳಿ. ಯಾಕೆಂದರೆ ಆಯುರ್ವೇದ ತೊಗೊಳ್ಳೋದ್ರಿಂದ ಬಾಡಿಗೆ ಒಳ್ಳೆಯದಾಗುತ್ತೆ ಹೊರತು ಯಾವುದೇ ಥರ ನಿಮಗೆ ಬ್ಯಾಡಂತೂ ಆಗಲ್ಲ. ಹಾಗಾಗಿ ಬೆಸ್ಟ್ ಇಮ್ಯುನಿಟಿ ಬೂಸ್ಟ್ ಎಲ್ಲಿ ಸಿಗುತ್ತೆ? ಪಬ್ಲಿಕ್ ಚಾನಲ್ ಅವ್ರು ಕೆಲವೊಂದು SSDS 24 ಪಬ್ಲಿಕ್ ಚಾನಲ್ ಅವ್ರು ಕೆಲವೊಂದು ಮಾಹಿತಿ ಕೊಡ್ತಾಯಿದ್ದಾರೆ. ಪಾಸಿಟಿವ್ ಇರೋರು ಕೂಡ ಕೆಲವೊಂದು ಏನೆಲ್ಲ ಸಜೆಸ್ಟ್ ಮಾಡಬೇಕಾಗುತ್ತೆ ಅವ್ರ ಕೈಲಿ ಸಜೆಸ್ಟ್ ಮಾಡ್ತಾಯಿದ್ದಾರೆ. ಅವರು ಬೆಡ್ ಕೊಡಿಸ್ತಾರಲ್ಲ ಗೊತ್ತಿಲ್ಲ, ಸಜೆಸ್ಟ್ ಮಾತ್ರ ಚೆನ್ನಾಗಿ ಮಾಡ್ತಾರೆ. ನಾನು ಕೂಡ ಕೆಲವೊಂದು ಅಬ್ಸರ್ವ್ ಮಾಡಿದ್ದೀನಿ. ಹಾಗಾಗಿ ಅವ್ರ ಜೊತೆಗೆ ಮೀಡಿಯಾದವ್ರು ಅಷ್ಟೇ ಅಂತಲ್ಲ, ಗೌರ್ಮೆಂಟ್ ಅಷ್ಟೇ ಅಂತಲ್ಲ, ಡಾಕ್ಟರ್ಸ್ ಅಷ್ಟೇ ಅಂತಲ್ಲ, ನಾವು ಕೂಡ ಇವತ್ತು ಪ್ರಿಕಾಷನರಿ ಆಗಿ ಏನೆಲ್ಲ ಮಾಡ್ಬೋದು ಜನರಿಗೆ ಅಡ್ವೈಸು ನಾವು ಕೂಡ ಮಾಡೋಣ. ಒಳ್ಳೆಯ ಸಮಾಜ ಕಟ್ಟಲಿಕ್ಕೆ ಏನು ಬೇಕೋ ನಾವು ಇವತ್ತು ಪ್ಯಾನಿಕ್ ಸಿಚುವೇಶನ್ ಜನರಿಗೆ ಧೈರ್ಯ ಕೊಡೋಣ. ಟಿ ವಿನಲ್ಲಿ ತೋರಿಸ್ತಾ ಇದ್ದಾರೆ, ಅದು ಒಳ್ಳೆಯದೇ ಇರ್ಬೋದು, ಬಟ್ ನಾವು ಅದನ್ನು ನೋಡೋದಕ್ಕಿಂತ ಜನರಿಗೆ ಬೆಸ್ಟ್ ಮಾಡೋಕ್ಕೆ ಸೇಫ್ಟಿ ಮೆಜರಾಗಿ ನಮ್ಮ ಅಕ್ಕಪಕ್ಕದವ್ರಿಗೆ, ನಮ್ಮ ರಿಲೇಟಿವ್ಗೆ, ನನ್ನ ಫ್ರೆಂಡ್ಸ್ಗೆ ಏನೆಲ್ಲ ಬೇಕು ವಿಚಾರಿಸ್ಕೊತ, ಅವ್ರಿಗೇನೋ ಸಣ್ಣ ಪುಟ್ಟ ಏನಾದರೂ ಇಶ್ಯೂಸ್ ಸ್ಟಾರ್ಟ್ ಆದಾಗ ನಿಮ್ಮ ಕೈಲಿಂದ ಏನಾಗುತ್ತೋ ಬೆಸ್ಟ್ ಗೈಡ್ ಕೊಡ್ತಾ ಈ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಸಮಾಜದ ಅವಶ್ಯಕತೆ ಇದೆ. ಯಾಕೆಂದರೆ ಸೋಷಿಯಲ್ ಸರ್ವಿಸ್ ಅಂತ ನಾನು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ, ಎಲ್ಲರೂ ಸೋಷಿಯಲ್ಲೇ, ನಾನು ಒಬ್ಬ ಆ ಥರ ಭಾಗಿಯಾಗಿ ಎಲ್ಲರನ್ನೂ ಭಾಗಿಯಾಗಿ ಇವತ್ತೊಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನ ಒಂದು ಅಪಿನಿಯನ್ ಹೇಳ್ತೀನಿ. ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಮುಂದೆ ಕರೋನಾನ ಎದುರಿಸೋಂಥ ಒಂದು ಧೈರ್ಯ ಎಲ್ರಿಗೂ ಬರಲಿ. ಲಾಸ್ಟ್ ಆಲ್ರೆಡಿ ನಾವು ಎದುರಿಸಿದ್ವಿ, ಈಗ ಮತ್ತೆ ಬಂದಿದೆ, ಭಯ ಬೀಳಂಗಿಲ್ಲ. ನಮ್ಮ ಹತ್ರ ಸ್ಟ್ರಾಂಗ್ ಆಯುರ್ವೇದ ಈ ಪೂರ್ವಜರು ಬಿಟ್ಟೋಗಿದ್ದಾರೆ, ಅದನ್ನು ತೊಗೊಂಡು ನಾವೆಲ್ಲರೂ ಕರೋನಾ ಎದುರಿಸೋಣ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.